ಸ್ನೇಹಿತರೆ, ವೆಲ್ಕಮ್ ಟು ಮುನೇಂದ್ರ ಏಷ್ಯನ್ ಟ್ರಾವೆಲರ್ ಡೇ 5ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಪಾಂಡಿಚೇರಿ. ಸೊ ಪ್ರೆಸೆಂಟ್ ನಾವು ಬಂದ್ಬಿಟ್ಟು ಎಲ್ಲಿದ್ದೀವಿ ನೀವು ನೋಡ್ತಾ ಇರ್ಬೋದು. ಸೊ ಈ ಥರ ಒಂದು ಪ್ಲೇಸ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂದ್ಬಿಟ್ಟು ತುಂಬ ಜನ ಗೊತ್ತಿಲ್ಲ. ಸೊ ಇದೊಂದು ಯೂನಿಕ್ ಪ್ಲೇಸು. ಸೊ ಇವಾಗ ನಾವು ಎಲ್ಲಿದೆ ಒಂದು ನೋಡ್ತಾ ಇರ್ಬೋದು. ಸೊ ಇದು ನೇಮ್ ಬಂದ್ಬಿಟ್ಟು ಮಂತ್ರ ಮಂದಿರ. ಓಕೆ, ಇದು ಸೊ ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಚೆನ್ನೈಯಿಂದ ಒಂದು 150 ಕಿಲೋಮೀಟರ್ ದೂರದಲ್ಲಾದ್ರೆ ಇರುತ್ತೆ. ಸೊ ಮತ್ತು ಇದು ಬಂದ್ಬಿಟ್ಟು ಆರೋವೆಲ್ಲಿ ಸಿಟಿ ಅಂತ ಒಂದಿದೆ. ಸೊ ಈ ಆ್ಯಕ್ಚುಲಿ ಬಟ್ ನಮ್ಮ ಪ್ರಪಂಚ ಎಲ್ಲ ಬಂದ್ಬಿಟ್ಟು ಅಮೌಂಟಿಂದ ಓಡ್ತಾ ಇದೆ. ಸೊ ಅಮೌಂಟ್ ದುಡ್ಡು ಬಂದ್ಬಿಟ್ಟು ಎಲ್ಲ ಪ್ರಪಂಚ ಎಲ್ಲ ಓಡ್ತಾ ಇದೆ. ಸೊ ಇಲ್ಲಿನ ಒಂದು ಜನ ಬಂದ್ಬಿಟ್ಟು ಒಂದು ಸ್ಪೆಷಲ್ ಆಗಾದರೆ ಒಂದು ಲೈಫ್ ಲೀಡ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಅಮೌಂಟು ಬಟ್ ಯಾವುದೇ ಥರ ಒಂದು ಅಮೌಂಟ್ ಆಗಲಿ, ಸೊ ಕ್ಯಾಶ್ಲೆಸ್ ಆಗಲಿ, ಸೊ ಯಾವುದೂ ಯೂಸ್ ಮಾಡ್ತಾಯಿಲ್ಲ. ಸೊ ಇಲ್ಲಿನ ಜನ ಬಂದ್ಬಿಟ್ಟು ಧರ್ಮ ಜಾತಿ ಇದೆಲ್ಲ ಫುಲ್ ಯಾವುದೂ ನೋಡ್ತಾ ಇಲ್ಲ. ಸೊ ಇಲ್ಲಿ ಎಷ್ಟು ಯೂನಿಕ್ ಆಗಿದೆ ಲೈಫ್ ಸ್ಟೈಲ್. ಸೊ ಮತ್ತು ಇಲ್ಲಿನ ಒಂದು ಜನ ಬಂದ್ಬಿಟ್ಟು ಬಟ್ ಸುಮಾರು ಒಂದು 60 ದೇಶಗಳಿಂದ ಆದರೆ ಜನ ಇಲ್ಲಿ ಬಂದು ಇಲ್ಲಿ ನಿವಾಸ ಮಾಡ್ತಾಯಿದ್ದಾರೆ. ಸೊ ಇದೊಂದು ಕಮ್ಯುನಿಟಿ ಬಂದುಬಿಟ್ಟು ನಮ್ಗೆ ಗೌರ್ಮೆಂಟ್ ಹ್ಯಾಂಡ್ ಓವರ್ ಅಲ್ಲಿಲ್ಲ. ಸೊ ಇದೆಲ್ಲ ಒಂದು ಕಮ್ಯುನಿಟಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಇದು. ಸೊ ಪಾಂಡಿಚೇರಿ ನೀವು ನೋಡ್ಬೋದು. ಅಷ್ಟೇ ಪಾಂಡಿಚೇರಿಯಿಂದ ಬಂದ್ಬಿಟ್ಟು ಒಂದು 8 to 9 ಕಿಲೋಮೀಟರ್ ಆದರೂ ಆಗುತ್ತೆ ಇದೊಂದು ಪ್ಲೇಸು. ಸೊ ಇದೊಂದು ಯೂನಿಕ್ ಪ್ಲೇಸು. ಈ ಒಂದು ಪ್ಲೇಸ್ ಬಗ್ಗೆ ನಿಜವಾಗ್ಲೂ ನಿಮ್ಗೆ ಯಾರೋ ಗೊತ್ತಿಲ್ಲ. ಸೊ ನೋಡ್ತಾ ಇರೋದು ಈ ಒಂದು ಪ್ಲೇಸ್ ಹೆಂಗಿದೆ ಅಂದ್ಬಿಟ್ಟು. ಸೊ ಮಂತ್ರ ಮಂದಿರ ಇಲ್ಲಿ ಬಂದ್ಬಿಟ್ಟು ಯಾವುದೇ ಥರ ಒಂದು ದೇವರಾಗಲಿ ಇಲ್ಲ, ಅಲ್ಲಿ ಒಂದು ಯಾವುದೇ ಥರ ಒಂದು ದೀಪ ಏನೂ ಇಲ್ಲ. ಸೊ ಅಲ್ಲಿ ಬಂದ್ಬಿಟ್ಟು ಜಸ್ಟ್ ನಾವು ಹೋಗ್ಬಿಟ್ಟು ಒಂದು ಪ್ರಾರ್ಥನೆ ಮಾಡ್ಕೊಂಡು ಬರ್ಬೋದು ಅಷ್ಟೇ. ಸೊ ಇಲ್ಲಿನ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ನಿಜವಾಗ್ಲೂ ಇವತ್ತಿನ ಜನ ನೀವು ನೋಡ್ತಾ ಇರ್ಬೋದು. ಬಟ್ ಎಲ್ಲ ಅಮೌಂಟ್ ದುಡ್ಡು ಹಿಂದೆ ಈ ಥರ ಎಲ್ಲ ಓಡ್ತಾ ಇರ್ತಾರೆ. ಸೊ ಇಲ್ಲಿನ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು. ಸೊ ಇಲ್ಲಿನ ಒಂದು ಜನ, ಸೊ ಇಲ್ಲಿ ಒಂದು 60 ಕಂಟ್ರಿ ಜನ ಆದರೆ ಇಲ್ಲಿ ಬಂದು ಇಲ್ಲೊಂದು ಲೈಫ್ ಸ್ಟೈಲ್ ಏನು ಮಾಡ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಯಾವುದೇ ಥರ ಒಂದು ಅಮೌಂಟ್ ಆಗಲಿ, ಸೊ ಏನಿಲ್ಲ. ಮತ್ತು ಇಲ್ಲಿನ ಒಂದು ಜನಕ್ಕೆ ಬಂದ್ಬಿಟ್ಟು ಸೊ ಇವಾಗ ಅಮೌಂಟ್ ಇಲ್ಲ ಅಂದರೆ ಹೆಂಗೆ ಜೀವನ ಮಾಡ್ತಾರೆ. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲೆಲ್ಲ ಒಂದು ಕ್ಯಾಶ್ಲೆಸ್ ಆದರೆ ಒಂದು ಕಾರ್ಡ್ ಯೂಸ್ ಮಾಡ್ತಾರೆ. ಮತ್ತು ಇಲ್ಲಿನ ಒಂದು ಜನ ಬಂದ್ಬಿಟ್ಟು ಬಟ್ ಇಲ್ಲಿ ಎಲ್ಲ ಒಂದೇ ಥರ ಕಮ್ಯುನಿಟಿ. ಏನಂದರೆ ಇಲ್ಲಿ ಹೆಣ್ಣು ಗಂಡು ಆ ಥರ ಒಂದು ಯಾವುದೋ ಒಂದು ವ್ಯತ್ಯಾಸ ಇಲ್ಲ. ಮತ್ತು ಇಲ್ಲಿ ಬಂದ್ಬಿಟ್ಟು ಜನಕ್ಕೆ ಬಂದ್ಬಿಟ್ಟು ನೀವು ಹೇಳ್ಬೋದು. ಸೊ ಕ್ಯಾಶ್ ಎಲ್ಲ ಹೆಂಗೆ ಯೂಸ್ ಮಾಡ್ತಾರೆ, ಇವರಿಗೆಲ್ಲ ಒಂದು ಕಾರ್ಡ್ ಕೊಡ್ತಾರೆ. ಬಟ್ ಆಲ್ರೆಡಿ ಎಲ್ಲ ಕಾರ್ಡ್ ಆದರೆ ಕೊಡ್ತಾರೆ. ಮತ್ತು ಇಲ್ಲಿ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂದರೆ ಇಲ್ಲಿ ಎಲ್ರಿಗೂ ಸ್ಯಾಲ್ರಿ, ಇಲ್ಲಿ ಒಂದು ಡಾಕ್ಟರ್ ಆಗಿರ್ಬೋದು ಮತ್ತು ಇಲ್ಲಿ ಕಸ ಗುಡಿಸೋರು, ಸೊ ಎಲ್ಲರಿಗೂ ಒಂದೇ ಥರ ಸ್ಯಾಲ್ರಿ ಇರುತ್ತೆ. ಸೊ ಯಾವುದೇ ಥರ ಒಂದು ಭೇದ ಭಾವ ಇರೋಲ್ಲ. ಮತ್ತು ನೀವೇನಾದರೂ ಈ ಥರ ಒಂದು ಕಮ್ಯುನಿಟಿಯಲ್ಲಿ ಬರಬೇಕಾದ್ರೆ ನೀವು ಇಲ್ಲಿ ಒಂದು 2 ವರ್ಷ ಕೆಲಸ ಮಾಡಬೇಕಾಗುತ್ತೆ. ಸೊ ಇಲ್ಲೊಂದು ಕೆಲಸ ಮಾಡಿದ್ರೆ ಎಲ್ಲರೂ ಬಂದುಬಿಟ್ಟು ಬಟ್ ಇವೆಲ್ಲ ಒಂದು ಸೇವಕನಾಗಿ ಇಲ್ಲಿ ಕೆಲಸ ಮಾಡಬೇಕಾಗತ್ತೆ. ಬಟ್ 2 ವರ್ಷ. ಸೊ ನಾನು ಮೇಲು ಕೀಲು ಆ ಥರ ಎಲ್ಲ ಯಾವುದೇ ಒಂದು ಇದಾಗಿರ್ಬಾರ್ದು. ಸೊ ಅದಕ್ಕೆ ಇಲ್ಲಿರೋವಂಥ ಜನ ಇಷ್ಟೊಂದು ಪೀಸ್ಫುಲ್ಲಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಸೊ ನೀವು ನೋಡ್ಬೋದು ಜೋಲು ಇಲ್ಲಿನ. ಬಟ್ ನಾವು ಅಲ್ಲಿ ಹೋಗೋಕ್ಕೆ ನಮಗೆ ಎಂಟ್ರಿ ಕೊಡಲ್ಲ. ಯಾಕಂದರೆ ನಮಗೆ ಪರ್ಮಿಷನ್ ಇಲ್ಲಿ ಗಂಟ ಮಾತ್ರ ಪರ್ಮಿಷನು. ಸೊ ಅಲ್ಲಿ ಗಂಟ ನಮಗೆ ಬಟ್ ಪರ್ಮಿಷನ್ ಕೊಡಲ್ಲ. ಸೊ ಇವರ ಒಂದು ಲೈಫ್ ಸ್ಟೈಲ್. ಸೊ ಇಂಡಿಯಾದಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂದ್ಬಿಟ್ಟು ನಿಜವಾಗ್ಲೂ ತುಂಬ ಜನಕ್ಕೆ ಗೊತ್ತಿಲ್ಲ. ಸೊ ಈ ಒಂದು ಪ್ಲೇಸ್ ಬಂದ್ಬಿಟ್ಟು ಅನ್ಕ್ಯೂಟು ನಿಜವಾಗ್ಲೂ. ಇದಕ್ಕೆ ಈ ಥರ ಒಂದು ಪ್ಲೇಸು ನಾನು ಫಸ್ಟ್ ಟೈಮ್ ಆದರೆ ಈ ಒಂದು ಪ್ಲೇಸ್ ಬಗ್ಗೆ ನೋಡಿದೆ. ಸೊ ಪಾಂಡಿಚೇರಿ ಇಲ್ಲ, ಬಟ್ ಎಲ್ಲ ಬಂದುಬಿಟ್ಟು ಬೀಚು ಅದು ಇದು ಈ ಥರ ಬಟ್ ಒಳ್ಳೆ ಬಟ್ ಪ್ಲೇಸಸ್ ಅಂದ್ಬಿಟ್ಟು ಎಲ್ಲ ನೋಡ್ತಾರೆ. ಸೊ ಇಲ್ಲ, ಬಟ್ ಈ ಥರ ಒಂದು ಪ್ಲೇಸ್ಗೆ ನಿಜವಾಗ್ಲೂ ತುಂಬ ಜನಕ್ಕಾದ್ರೆ ಈ ಥರ ಒಂದು ಪ್ಲೇಸ್ ಇದೆ ನಮ್ಮ ಇಂಡಿಯಾದಲ್ಲಿ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಇಲ್ಲಿನ ಒಂದು ಲೈಫ್ ಸ್ಟೈಲ್ ಆಗಿರೋ ನಿಜವಾಗ್ಲೂ ಇಲ್ಲಿನ ಜನ ತುಂಬ ಪೀಸ್ಫುಲ್ ಆಗಾದ್ರೆ ಲೈಫ್ ಲೀಡ್ ಮಾಡ್ತಾಯಿದ್ದಾರೆ. ಮತ್ತು ಇದ್ರ ಬಗ್ಗೆ ಇನ್ಫಾರ್ಮೇಷನ್ ನಾನು ನಿಮಗೆ ಬೇಕಾದ್ರೆ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ನೋಡಿ ಕ್ಲೀನಾಗಿ ಬೇಕಾರೆ. ಮತ್ತು ಇಲ್ಲಿನ ಒಂದು ಜನನ ಪರಿಚಯ ಮಾಡ್ಸೋಕ್ಕೂ ಇಲ್ಲ. ಯಾಕಂದರೆ ಅವರು ಈ ಕಡೆ ಅಲೋ ಇಲ್ಲ. ಸೊ ಇಲ್ಲಿನ ಜನ ಬಂದ್ಬಿಟ್ಟು ಅಲ್ಲೇ ಇರ್ತಾರೆ ಅವರು. ಬಟ್ ಸುಮಾರು ಕಂಟ್ರಿಯಿಂದ ಒಂದು 60 ಕಂಟ್ರಿ 60 ಕಂಟ್ರಿಯಿಂದ ಆದರೆ ಜನ ಇಲ್ಲಿ ಬಂದು ಇಲ್ಲಿ ವಾಸ ಮಾಡ್ತಾಯಿದ್ದಾರೆ. ಸೊ ಇಲ್ಲಿನ ಒಂದು ಕಮಿಟಿ ಆಗಿರ್ಬೋದು, ಇಲ್ಲಿನ ಒಂದು ವಾತಾವರಣ ಆಗಿರ್ಬೋದು, ಜನ ಆಗಿರ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ತುಂಬ ಆದರೆ ಪೀಸ್ಫುಲ್ ಆಗಿ ಲೈಫ್ ಲೀಡ್ ಮಾಡ್ತಾಯಿದ್ದಾರೆ. ಸೊ ನಾವು ಇಲ್ಲಿ ಬರಬೇಕಂದ್ರೆ ಪಾಂಡಿಚೇರಿಯಿಂದ ಇಲ್ಲಿ ಆರೋವೆಲ್ಲಿ ಸಿಟಿ ಅಂತಿದೆ. ಸೊ ಆರೋವೆಲ್ಲಿ ಸಿಟಿ ಬಂದ್ಬಿಟ್ಟು ಆರೋವೆಲ್ಲಿ ಸಿಟಿಯಿಂದ ನಾವು ಇಲ್ಲಿಗೆ ಒಂದು ಪ್ರೈವೇಟ್ ವೆಹಿಕಲ್ ಎಲ್ಲ ಬರಬೇಕಾಗತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಇದು ಬಂದುಬಿಟ್ಟು ಮಂತ್ರ ಮಂದಿರ ಅಂತ ಇದಕ್ಕೆ ಕರೀತಾರೆ. ಸೊ ಈ ಒಂದು ಪ್ಲೇಸ್ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಇಲ್ಲಿ ನಿಜವಾಗ್ಲೂ ತುಂಬ ಪೀಸ್ಫುಲ್ ಆಗಿದೆ, ತುಂಬ ಕೂಲ್ ಆಗಿದೆ. ಕ್ಲೈಮೇಟ್ ಆಗಿರ್ಬೋದು ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ತಮಿಳ್ನಾಡಲ್ಲಿ ಈ ಥರ ಒಂದು ಪ್ಲೇಸ್ ಇದೆ ಅಂದ್ಬಿಟ್ಟು ನನಗೆ ಇವಾಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಸೊ ನನಗೆ ಇಲ್ಲ, ತುಂಬ ಜನ ಗೊತ್ತಿಲ್ಲ. ಎಲ್ಲ ಬಂದ್ಬಿಟ್ಟು ಅಮೌಂಟ್ ದುಡ್ಡು ಅದು ಇದು ಜಾತಿ ಭೇದ ಭಾವ ಅಂದ್ಬಿಟ್ಟು ಎಲ್ಲ ಇದು ಮಾಡ್ತಾ ಇರ್ತಾರೆ. ಸೊ ಇಲ್ಲಿನ ಜನ ಬಂದ್ಬಿಟ್ಟು ಇಷ್ಟೊಂದು ಪೀಸ್ಫುಲ್ ಅಲ್ಲಿ ಮಾಡೋಕ್ಕೆ ಇದು ಒಂದೇ. ಸೊ ಅಮೌಂಟ್ ಎಲ್ಲರಿಗೂ ಬೇಕಿಲ್ಲ ಅಂತ ಹೇಳ್ತಾರೆ. ಸೊ ನನಗೂ ಸಹ ಅಮೌಂಟ್ ಬೇಕು. ಬಟ್ ನಮಗೆ ನಾವು ಜೀವನ ಮಾಡೋಕ್ಕೆ ಎಷ್ಟು ಅಮೌಂಟ್ ಬೇಕೋ ಅಷ್ಟೇ ಸಾಕು. ನಿಜವಾಗ್ಲೂ ತುಂಬ ಆಸೆ ಪಡ್ಕೋಬಾರ್ದು. ಸೊ ಆಸೆಯ ಗತ್ತಿಗೆ ಇಡು ಅಂತಾರೆ. ಅದಕ್ಕೆ ಜನ ಬಂದ್ಬಿಟ್ಟು ಈ ಥರ ಒಂದು ನೀವು ಎಕ್ಸಾಂಪಲ್ ನೀವು ನೋಡ್ಬೋದು. ಇಲ್ಲಿನ ಒಂದು ಡಾಕ್ಟರು ಇಲ್ಲ ಒಂದು ಕಸ ಗುಡಿಸೋರಾಗಲಿ ಪ್ರತಿಯೊರ್ಗೂ ಒಂದೇ ಸ್ಯಾಲ್ರಿ, ಸೇಮ್ ಸ್ಯಾಲ್ರಿ. ಸೊ ಅವರ ಒಂದು ಯೂನಿಕ್ ಕಾರ್ಡ್ಗಾರೆ ಎಲ್ಲ ಅದು ಅಮೌಂಟ್ ಬಟ್ ಮಂತ್ಲಿ ಆ್ಯಡ್ ಆಗುತ್ತೆ. ಮತ್ತು ಅದಕ್ಕೆ ಇಲ್ಲಿನ ಜನ ಅಷ್ಟೊಂದು ಪೀಸ್ಫುಲ್ ಆಗಿದ್ದಾರೆ. ಸೊ ನೀವು ಬಂದ್ಬಿಟ್ಟು ಬಟ್ ಸ್ಯಾಲ್ರಿ 1 lakh 2 lakh 3 lakh ನಿಜವಾಗ್ಲೂ ನೀವು ಲೈಫ್ಗೆ ಎಷ್ಟು ಅಮೌಂಟ್ ಬೇಕೋ ಅಷ್ಟರಲ್ಲೇ ಹ್ಯಾಪಿನೆಸ್ ಆಗಿರಬೇಕು. ಸೊ ಅದು ಬಿಟ್ಬಿಟ್ಟು ತುಂಬ ಅಮೌಂಟ್ ಆದರೆ ನೀವು ಇದು ಮಾಡೋಕ್ಕೆ ಹೋಗ್ಬೋದು. ಸೊ ಅದಕ್ಕೆ ನಿಮ್ಮ ಹ್ಯಾಪಿನೆಸ್ ಯಾವತ್ತೂ ಕಲ್ಕೊತಾ ಇರ್ತೀರ. ಸೊ ಈ ಒಂದು ಮಂತ್ರ ಮಂದಿರ ನೋಡ್ತಾ ಇರ್ಬೋದಲ್ಲ. ಸೊ ನಾನು ಫಸ್ಟ್ ಇಲ್ಲಿಗೆ ಒಂದು ಬ್ಲಾಗ್ ಮಾಡೋಕ್ಕೆ ಏನಂದರೆ, ಸೊ ನಾನು ಅಲ್ಲಿಂದ ನಾನು ಆ್ಯಕ್ಚುಲಿ ನಾನು ಪಾಂಡಿಚೇರಿಯಿಂದ ನಾನು ಅಲ್ಲೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ನಿನ್ನೆಯಿಂದ ನಾನು 2 ಡೇಸ್ನ ಫುಲ್ ಟ್ರಾವೆಲಿಂಗ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ 2 ಡೇಸ್ನ ಫುಲ್ ನಿದ್ದೆನೇ ಇಲ್ಲ. 2 ಡೇಸು 48 hours ನಾನು ಕಂಟಿನ್ಯೂ ಟ್ರಾವೆಲಿಂಗಲ್ಲಿದ್ದೀನಿ. ಸೊ ಅದಕ್ಕೆ ನನಗೆ
ತುಂಬ ನನಗೆ ಎಲ್ಲ ಬಟ್ ತುಂಬ ರೆಸ್ಟ್ ಬೇಕಾಗಿದೆ ನನಗೆ. ಸೊ ನನಗೆ ನನ್ನ ಕೈಯಲ್ಲಿ ಹ್ಯಾಂಡಲ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ಬಂದುಬಿಟ್ಟು ನಾನು ನಿನ್ನೆ ಬಂದುಬಿಟ್ಟು ಇಲ್ಲಿ ಪಾಂಡಿಚೇರಿಯಲ್ಲಿ ತುಂಬ ರೆಸ್ಟ್ ಮಾಡಿದ್ದೀನಿ. ಬಟ್ ನಾನು ಮಾರ್ನಿಂಗ್ ಎದ್ದು ನಾನು ಒಂದು 12 o'clock ಮಲ್ಕೊಂಡಿದ್ದೀನಿ. ಬಟ್ ಮಾರ್ನಿಂಗ್ 12 o'clock ಮಲ್ಕೊಂಡು ಮಾರ್ನಿಂಗ್ ಎದ್ದು ನೋಡ್ತಾ ಇದ್ದೀನಿ 10 o'clock ಆಗಿದೆ. ಸೊ ಇವತ್ತು ಒಂದು ಮಾರ್ನಿಂಗ್ ವೀಡಿಯೋ ಮಾಡೋಕ್ಕೆ ಒಂದು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಸ್ನೇಹಿತರೆ ಈ ಆರವಲ್ ಸಿಟಿ ಬಂದುಬಿಟ್ಟು 1968ರಲ್ಲಿ ಮೀರ್ ಅಲ್ಫಾಜ್ ಅನ್ನೋರಾದರೆ ಇದನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇಲ್ಲಿನ ಒಂದು ಕಮ್ಯುನಿಟಿ ನೋಡ್ತಾರೆ. ಸೊ ಇದು ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಆದರೆ ಇದನ್ನು ಟೇಕ್ ಮಾಡುತ್ತೆ. ಸೊ ಇದನ್ನು ಟೇಕ್ ಓವರ್ ಮಾಡುತ್ತೆ. ಸೊ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದರಲ್ಲಿರುವಂತಹ ಒಂದು ಪ್ರಾಪರ್ಟಿ ಆಗಿರಲಿ ಎಲ್ಲ ಆಗಿರೋ ಸೊ ಎಲ್ರಿಗೂ ಸಹ ಒಂದು ಸಮಾನ ಆಗಿರುತ್ತೆ. ಮತ್ತು ಇಲ್ಲಿ ಯಾವುದೇ ಥರ ಒಂದು ಪೊಲಿಟಿಕಲ್ ಆಗಲಿ ರಾಜಕೀಯ ಸೊ ಯಾವುದೂ ಇರಲ್ಲ. ಸೊ ಮತ್ತು ಇಲ್ಲೆಲ್ಲ ಫುಲ್ ಡಿಸಿಷನ್ ಯಾರು ಟೇಕ್ ಓವರ್ ಮಾಡ್ತಾರೆ ಅಂದರೆ ಸೊ ಇಲ್ಲಿರೋಂಥ ಜನ ಎಲ್ಲ ಕೂತ್ಕೊಂಡು ಸೊ ಇಲ್ಲಿರೋ ಏನಾದರೂ ಒಂದು ಡಿಸಿಷನ್ ತಗೋಬೇಕಂದ್ರೆ ಎಲ್ಲರೂ ಮಾತಾಡ್ಕೊಂಡು ಅವರಾದರೆ ಒಂದು ಡಿಸಿಷನ್ ತಗೊತಾರೆ. ಇಲ್ಲಿ ಸ್ನೇಹಿತರೆ ನಿಂಗೆ ಇಲ್ಲಿಂದ ಒಂದು ಕ್ಲಾರಿಟಿ ವ್ಯೂ ತೋರಿಸಿ ನೋಡಿ ಇವರೊಂದು ಕಮ್ಯುನಿಟಿಗೆ ಆ್ಯಕ್ಚುಲಿ ಇಲ್ಲಿಂದ ತುಂಬ ಯೂನಿಕ್ ಆಗಿ ಇದು ಮಾಡ್ಕೊಂಡಿದ್ದಾರೆ, ಪ್ಲಾನ್ ಮಾಡ್ಕೊಂಡಿದ್ದೀವಿ ನೋಡಿ. ಇಲ್ಲಿಂದ ಯಾರು ಸಹ ಇದು ಮಾಡೋಕ್ಕಲ್ಲ. ಸೊ ಇಲ್ಲಿ ಏನೋ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಈ ಒಂದು ವ್ಯೂ ನೋಡ್ತಾ ಬಿಟ್ಟು ಮಂತ್ರ ಮಂದಿರ ಅಂದ್ಬಿಟ್ಟು ಸೊ ಇದರಲ್ಲಿ ಏನೇ ಸಹ ಒಂದು ದೇವರಾಗಲಿ ಇಲ್ಲ ಒಂದು ದೀಪ ಆರಾಧನೆ ಆಗಲಿ ಏನೂ ಇರಲ್ಲ. ಸೊ ಬಂದ್ಬಿಟ್ಟು ಜಸ್ಟ್ ಯೋಗ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಜೋಲ್ ಇಲ್ಲಿನ ಒಂದು ಲೈಫ್ ಸ್ಟೈಲ್ ಬಂದ್ಬಿಟ್ಟು ತುಂಬ ಪೀಸ್ಫುಲ್ ಆಗಿದ್ದಾರೆ. ಸೊ ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲ ಇಲ್ಲ ಯಾರಿಗೂ ಸಹ ಸೊ ಈ ಥರ ಒಂದು ಜಾಗ ಇದೆ ಅಂದ್ಬಿಟ್ಟು ಯಾರಿಗೂ ಗೊತ್ತಿರಲಿಲ್ಲ. ಸೊ ಯೂನಿಕ್ ಜಾಗ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಸೊ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ನಾನು ತುಂಬ ಇದು ಮಾಡಿದೆ. ಸೊ ನಾನು ಇಲ್ಲಿಗೆ ಬರೋಕ್ಕೆ ಸ್ವಲ್ಪ ಕಷ್ಟ ಪಟ್ಟೆ ತುಂಬ. ಸೊ ಇಲ್ಲಿ ನಾನು ಪ್ಲೇಸ್ ನೋಡ್ತಾ ಬಂದು ಸೊ ಮತ್ತೆ ನಿಮಗೆ ಒಂದು ಇನ್ಫಾರ್ಮೇಷನ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇಲ್ಲಿಂದ ಸ್ನೇಹಿತರೆ ಮತ್ತೆ ಹೇಳ್ದು ಸೊ ನಾವು ಆಕ್ಚುಲಿ ಇಲ್ಲಿ ಬರೋಕ್ಕೆ ಬಂದ್ಬಿಟ್ಟು ನಾವು ಅಲ್ಲೊಂದು ಟಿಕೆಟ್ ತೊಗೊಂಡ್ರಿಂದ ಸೊ ಇಲ್ಲಿಗೆ ಆದರೆ 1.5 kilometer ನಾವು ಇಲ್ಲಿ ನಡ್ಕೊಂಡು ಬರಬೇಕಾಗತ್ತೆ. ಸೊ ಮತ್ತು ಹೋಗೋವಾಗ ಸಹ ನಾವು ಇಲ್ಲಿಂದ ಒಂದು ಫ್ರೀ ಬಸ್ ಕೊಡ್ತಾರೆ. ಸೊ ನಾವು ಆರಾಮಾಗಾದ್ರೆ ಬಸ್ಸೆಲ್ಲರೂ ಹೋಗ್ಬಿಡ್ಬೋದು. ಮತ್ತು ಇಲ್ಲಿ ಬಂದ್ಬಿಟ್ಟು ನಾವು ಆರವಲ್ ಸಿಟಿಯಿಂದ ಇಲ್ಲಿಗೆ ಜಸ್ಟ್ ಒಂದು 8-9 kilometer ಆದರೆ. ಸೊ ನಾನು ಬಂದ್ಬಿಟ್ಟು ಬೈಕಲ್ಲಿ ಲಿಫ್ಟ್ ತೊಗೊಂಡ್ರೆ ಬಂದೆ ನಾನು ಇಲ್ಲಿಗೆ. ಸೊ ಪಾಂಡಿಚೇರಿಯಿಂದ ಆರವಲ್ಲಿ ಬಂದು ಸೊ ಆರವಲ್ಲಿ ಜಸ್ಟ್ ನಿಮ್ಗೆ ಬಸ್ ಸ್ಟ್ಯಾಂಡ್ ಸರ್ ನಿಮಗೆ ಒಂದು ಪಾಂಡಿಚೇರಿ ಬಸ್ ಸ್ಟ್ಯಾಂಡಿಂದ ಒಂದು 10 rupees ಕೊಟ್ಟರೆ ಮಾಮೂಲಿ ಗೌರ್ಮೆಂಟ್ ಬಸ್ಸೆಲ್ಲ ಸೊ ನಿಮಗೆ ಇಲ್ಲಿ ಬಿಡ್ತಾರೆ ಆರವಲ್ಲಿಯಲ್ಲಿ. ಸೊ ಆರವಲ್ಲಿಂದ ಇಲ್ಲಿಗೆ ಒಂದು ಕಮ್ಯುನಿಟಿ ಸೊ ಈ ಒಂದು ಪ್ಲೇಸ್ ಬರೋಕ್ಕೆ ಬಂದ್ಬಿಟ್ಟು ನೀವು ಒಂದು ಆಟೋದಲ್ಲಾದ್ರೂ ಬರಬೇಕಾಗತ್ತೆ. ಸೊ ಇಲ್ಲಿಗೆ ಒಂದು 8 kilometer ಆದರೆ ಆರವಲ್ಲಿಂದ. ಮತ್ತು ಇಲ್ಲಿ ಸೊ ಇವಾಗ ಇಲ್ಲೊಂದು ಫ್ರೀ ಬಸ್ ಇದೆ. ಸೊ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿನ ಒಂದು ಪ್ಲೇಸ್ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ನಿಜವಾಗ್ಲೂ ತುಂಬ ಇಷ್ಟ ನನಗೆ ಇಷ್ಟ ಆಯ್ತು ಈ ಒಂದು ಪ್ಲೇಸು. ನಿಮಿಷ. ಸೊ ನಿಮ್ಗೆ ಇಲ್ಲೊಂದು ಪ್ಲೇಸ್ ತೋರ್ಸೋಕ್ಕೆ ಇಷ್ಟಪಡ್ತೀನಿ ನೋಡಿ. ಎಲ್ಲ ಫುಲ್ ಗ್ರೀನರಿ, ತುಂಬ ಮರಗಳಿಂದ ನಿಜವಾಗ್ಲೂ ಎಷ್ಟೊಂದು ಚೆನ್ನಾಗಿದೆ. ವಾವ್, ಈ ಥರ ಒಂದು ಪ್ಲೇಸ್ ನೋಡ್ತಾ ಇರೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇನ್ನೊಂದು ನಾನು ನಿಜವಾಗ್ಲೂ ತುಂಬ ಒಂದು 48 hours ಟ್ರಾವೆಲ್ ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಟ್ರಾವೆಲಿಂಗಲ್ಲಿದ್ದೀನಿ. ಸೊ ಇಲ್ಲಿ ತಮಿಳ್ನಾಡಲ್ಲಿ ನಿಜವಾಗ್ಲೂ ತುಂಬ ಬಂದರೆ ಟೆಂಪ್ರೇಚರ್ ಆದರೆ ತುಂಬ ಹೀಟ್ ಇದೆ. ಸೊ ಇಲ್ಲಿ ನಿಜವಾಗ್ಲೂ ನಮ್ಮ ಕರ್ನಾಟಕದವ್ರು ಬಂದ್ಬಿಟ್ಟು ಇಲ್ಲಿರೋಕ್ಕೆ ತುಂಬ ಕಷ್ಟ. ಇಲ್ಲಿ ನೋಡ್ತಾ ಇರ್ಬೋದು ನಿಜವಾಗ್ಲೂ ಯಾವ ಥರ ಟೆಂಪ್ರೇಚರ್ ಹೀಟ್ ಇದೆ ಅಂದ್ಬಿಟ್ಟು. ಬಿಸಿ ಇಲ್ಲಿ ಟೆಂಪ್ರೇಚರ್ ಆಗಿರ್ಬೋದು ತುಂಬ ಇದೆ. ಸೊ ಇವಾಗ ನಮ್ಮ ಫ್ರೀ ಬಸ್ ವೇಟ್ ಮಾಡ್ತಾಯಿದೆ. ಸೊ ಬನ್ನಿ ನೋಡೋಣ. ಸ್ನೇಹಿತರೆ ನಿಮಗೆ ಇಲ್ಲಿ ಒಂದು ಚಿಕ್ಕ ಮನೆ ಥರ ಆದರೆ ಇದೆ. ಸೊ ಇದನ್ನು ತೋರಿಸ್ತೀನಿ ನಿಮಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯ್ತಿದ್ದು. ಸೊ ಇಲ್ಲಿ ನೋಡಿ ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಈ ಥರ ನಾವು ಫಸ್ಟ್ ಟೈಮ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ಮಳೆ ಬಂದರೆ ಹೆಂಗಿರುತ್ತೆ ಗೊತ್ತಿಲ್ಲ. ಇದು ಒಂದು ಸತಿ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂದ್ಬಿಟ್ಟು ಇದು. ಸೊ ವಾಟರ್ ಬೇಕಾದ್ರೆ ಹೋಗ್ಬೋದು ನೋಡಿ, ನೋಡಿದ್ದೀರಾ? ನಿಜವಾಗ್ಲೂ ಬಂದ್ಬಿಟ್ಟು ಎಲ್ಲ ಹುಲ್ಲಿಂದ ಇದು ಮಾಡಿದ್ದಾರೆ. ಸೊ ಆ್ಯಕ್ಚುಲಿ ಇದು ಕೋಕೋನಟ್ ಟ್ರೀ ಇದರಿಂದ ಮಾಡಿದ್ದಾರೆ. ಸೊ ಇದ್ರೊಳಗಡೆ ಹೆಂಗಿದೆ ಅಂದ್ಬಿಟ್ಟು ನಾವು ನೋಡೋಣ ಅನ್ಸುತ್ತೆ. ಇಲ್ಲಿ ಒಳಗಡೆ ಬಂದು ಈ ಥರ ಬಿಲ್ಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ಲ ಯಾವ ಥರ ಬಿಲ್ಡ್ ಮಾಡಿದ್ದಾರೆ ಅಂದ್ಬಿಟ್ಟಿದ್ದು. ಓಕೆ, ನಾವು ಇಲ್ಲಿಂದ ಸೊ ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಳಗಡೆಯಿಂದ ಈ ಥರ ಇದೆ, ಆಚೆ ಬಂದ್ಬಿಟ್ಟು ಎಲ್ಲ ಇದು ಮಾಡಿದ್ದಾರೆ. ಸೊ ನಾವು ಆಚೆ ಹೋಗ್ಬಿಡೋಣ. ನೋಡಿ ಎಲ್ಲ ಫಾರಿನರ್ಸ್ are. So mostly in Japan. So which country for China. Sorry, China. China, Shanghai. China, sorry, from China? Yes. China, yeah. Yes. How to feel about India? 2 weeks. 2 weeks. Yes. You have something about for India? How to feel for India here? How to feel? Like Indian climate, Indian people. How to behave? Feel. Yeah. Very good. Very good people. Yes, very good. Yeah. This country is also okay. Okay. Good country. Yes. Yeah. How to feel about for India? Like how to feel? Friendly. Is all people are friendly people? Yes. India is so many languages, you know. But China is only one language.
But here India is na. Every one state is but different language. Here India total 29 states here only. Okay. But every one state each language. She language. Yeah. Different. Oh, I know. Each language. Yeah. Each languages. Different languages. English is many. Main language is Kannada. Here Karnataka means Kannada main languages. But every one state also is own language. Yeah, India. You like good India? Nice India, good. Yes. Thank you so much. ಯಾ ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೊ ನಮ್ಮ ಫ್ರೀ ಬಸ್ ಆದರೆ ಇಲ್ಲಿ ಯಾರು ಬಿಡುತ್ತೆ. ಸೊ ಇಲ್ಲಿ ಒಂದು ಟಿಕೆಟ್ ತೊಗೊಂಡ್ವಲ್ಲ ಅವಾಗ ಈಗ ಕೊಂಡ್ರೆ ಬಿಡುತ್ತೆ. ಸೊ ಇಲ್ಲಿಂದ ಆದರೆ ನಾವು ನೋಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಇಲ್ಲಿಂದ ಬಂದುಬಿಟ್ಟು ನಮಗೆ ವೆಹಿಕಲ್ಸ್ ಆದರೆ ಇಲ್ಲ ಅಲೋ ಇಲ್ಲ. ಬಟ್ ನಾನು ಲಿಫ್ಟ್ ಕೇಳ್ಕೊಂಡು ಹೋಗ್ಬಿಡ್ತೀನಿ. ಸೊ ಪ್ರೈವೇಟ್ ವೆಹಿಕಲ್ಸ್ ಇರ್ತಾವಲ್ಲ ತುಂಬ ಜನ ಬಂದಿರ್ತಾರೆ. ಆ್ಯಕ್ಚುಲಿ ಲಿಫ್ಟ್ ಕೇಳ್ಕೊಂಡ್ರೆ ನಾವು ಹೋಗ್ಬಿಡ್ಬೋದು. ಸೊ ಮತ್ತು ಇಲ್ಲಿ ಬಂದುಬಿಟ್ಟು ಏನೋ ಸ್ನ್ಯಾಕ್ಸ್ ಏನೋ ತಿನ್ಬೋದು ನೋಡಿ. ಈ ಥರ ಶಾಪಿಂಗ್ ಎಲ್ಲ ಇದೆ. ಸೊ ಶಾಪಿಂಗ್ ಮಾಡಬೇಕಿದೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಶಾಪಿಂಗ್ ಮಾಡ್ಕೋಬೋದು. ಸೊ ಟಿಕೆಟ್ ಕೊಂಡಿರುತ್ತೆ. ಸೊ ಇಲ್ಲೇ ಒಂದು ಟಿಕೆಟ್ ಕೊಂಡ್ರು. ಸೊ ಇಲ್ಲಿ ಟಿಕೆಟ್ ತೊಗೊಂಡು ಸೊ ನೀವಾದರೆ ಮುಂದೆ ಮೂವ್ ಆಗಬೇಕಾಗತ್ತೆ. ಅವಾಗ ನಾವು ಟಿಕೆಟ್ ತೊಗೊಂಡು ಅವಾಗ ಆ್ಯಕ್ಚುಲಿ ನಾನು ವೀಡಿಯೋ ಮಾಡಿಲ್ಲ. ಸೊ ಅದಕ್ಕೆ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿಂದ ಜಸ್ಟ್ 1.5 ಕಿಲೋಮೀಟ್ರ್ ಆದರೆ ಒಂದು ಮಂತ್ರ ಮಂದಿರ ದೇವಾಲಯ. ಸೊ ಅಲ್ಲಿಗೆ ಮುಂದೆ ಹೋಗ್ಬೋದು ನೀವು. ಸೊ ಇಲ್ಲಿ ಹೋಟೆಲ್ ಎಲ್ಲ ಇದೆ. ಸೊ ಆ್ಯಕ್ಚುಲಿ ಏನೋ ಫುಡ್ ಏನೋ ತಿನ್ಬೇಕಂದ್ರೆ ತಿನ್ಬೋದು. ಇಲ್ಲಿಂದ ಒಂದು ಎಕ್ಸಿಟ್ ಪಾಯಿಂಟು. ಸೊ ನಾವು ಬಂದುಬಿಟ್ಟು ಆ್ಯಕ್ಚುಲಿ ಇವಾಗ ನಮ್ಮ ಬೈಕು ಏನೂ ಬುಕ್ ಮಾಡಿಲ್ಲ, ಆಟೋ ಏನು ತಗೊಂಬಂದಿಲ್ಲ. ಸೊ ಜಸ್ಟ್ ಫ್ರೆಂಡ್ ಲಿಫ್ಟಲ್ಲಿ ಯಾರೋ ಹೋಗ್ತಾ ಇರ್ತಾರಲ್ಲ, ಲಿಫ್ಟ್ ಅಂದರೆ ಇಲ್ಲಿಂದ ಜಸ್ಟ್ ನಾವು ಆರೋವೆಲ್ಲಿಗೆ ಮಾತ್ರ ಲಿಫ್ಟು, ಮತ್ತು ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕಾಗತ್ತೆ. ಸೊ ಎಲ್ಲ ಫುಲ್ ಲಿಫ್ಟ್ ತಗೊಂಡು ಹೋಗೋಕ್ಕಾಗಲ್ಲ. ಇಲ್ಲಿಂದ ಆರೋವೆಲ್ಲಿ ಅಂದರೆ ಇಲ್ಲಿಂದ ಜಸ್ಟ್ ಒಂದು 8 ಕಿಲೋಮೀಟ್ರ್ ಇದೆ. ಸೊ 8 ಕಿಲೋಮೀಟ್ರ್ ಒಂದು ಲಿಫ್ಟ್ ಹೋಗ್ಬಿಟ್ಟು ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗಬೇಕಾಗತ್ತೆ. ಸೊ ಇವಾಗ ನಾವು ನೆಕ್ಸ್ಟ್ ಹೋಗ್ಬಿಟ್ಟು ಪಾಂಡಿಚೇರಿ ಹೋಗೋಣ. ಪಾಂಡಿಚೇರಿ ಬೀಚ್ಗೆ ಹೋಗೋಣ. ಸೊ ನಾವು ಆ್ಯಕ್ಚುಲಿ ತುಂಬ ಟೈರ್ಡ್ ಆಗಿತ್ತಲ್ಲ, ತುಂಬ ಟ್ರಾವೆಲೆಲ್ಲ ಇದ್ದಲ್ಲ, ಅದಕ್ಕೆ ನಾನು ಬಂದುಬಿಟ್ಟು ಇಲ್ಲಿ ಹೋಗೋಕ್ಕಾಗಿಲ್ಲ. ಫಸ್ಟ್ ಬಂದು ಇದೊಂದು ಪ್ಲೇಸ್ ನೋಡಿದೆ. ಸೊ ಮತ್ತು ಇನ್ನೊಂದು ಏನೋ ಮರ್ತೋಗ್ಬಿಟ್ಟೆ. ಇವತ್ತು ಬಂದುಬಿಟ್ಟು ನಾವು ಇದೊಂದು ಪ್ಲೇಸ್ ಕವರ್ ಮಾಡ್ಕೊಂಬಿಟ್ಟು. ಸೊ ನಮ್ಗೆ ಇಲ್ಲಿ ಜಾಸ್ತಿ ಟೈಮ್ ಇಲ್ಲ. ಇವತ್ತು 9 ಗಂಟೆಗೆ ಮತ್ತು ಇಲ್ಲಿಂದ ನಾವು ತಿರುವಣ್ಣಾಮಲೈ ಅಂದರೆ ಅರುಣಾಚಲ ಮರ ಹೋಗ್ತಾಯಿದ್ದೀವಿ. ಸೊ ಯಾಕಂದರೆ ನಮ್ಮ ಹತ್ರ ತುಂಬ ಟೈಮ್ ತುಂಬ ಕಡಿಮೆ ಇದೆ. ನಾವು ಬಂದುಬಿಟ್ಟು ಎಲ್ಲಿ ಒಂದಿನ ಸಹ ಸ್ಟೇ ಮಾಡೋಕ್ಕಾಗಲ್ಲ. ಯಾಕಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಸ್ವಲ್ಪ ದಿನ ಆದರೆ ನಾವು ಇಲ್ಲಿ ಸ್ಟೇ ಮಾಡ್ಬೋದು. ಮತ್ತು ಈ ಒಂದು ಪ್ಲೇಸಿಂದ ನಾವು ನಮ್ಮ ಟೈಮ್ ಬರ್ತಾ ಇರುತ್ತೆ. ನಾವೆಲ್ಲ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಓಡ್ತಾ ಇರಬೇಕಾಗತ್ತೆ. ಸೊ ಯಾವುದೇ ಒಂದು ಪ್ಲೇಸಲ್ಲಿ ನಮ್ಮ ಟೈಮು ತುಂಬ ಇರೋಕ್ಕಾಗಲ್ಲ. ನಮ್ಮದು ಎಷ್ಟು ಟೈಮ್ ಇದೆಯೋ ಸೊ ಅಷ್ಟೇ ನಾವು ಇರ್ಬೋದು ಅಲ್ಲಿಂದ. ಮತ್ತು ನಮ್ಮ ಟೈಮ್ ಬಂದ ತಕ್ಷಣ ನಾವು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಸೊ ಅದೇ ಥರ ನಮ್ಮದು ಇಲ್ಲಿ. ಸೊ ಇಲ್ಲಿಂದ ವಾತಾವರಣ ನಿಮ್ಗೆ ತೋರಿಸ್ನಲ್ಲ. ಸೊ ನೋಡಿ, ಇಲ್ಲಾದರೆ ತುಂಬ ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಇಲ್ಲ ಮರ ಗಿಡ ಒಂಥರ ಏನೋ ಫಾರೆಸ್ಟೆಲ್ಲ ಟ್ರಾವೆಲ್ ಮಾಡ್ತಿರೋದು ಆ ಥರ ಒಂದು ಫೀಲ್ ಬರುತ್ತೆ ಇಲ್ಲಿಂದ ನಿಮಗೆ. ಸೊ ಓಕೆ, ನಾನು ನಿಮಗೆ ಅಲ್ಲಿ ಪಾಂಡಿಚೇರಿಗೆ ಹೋಗ್ಬಿಟ್ಟು ಅಲ್ಲಿ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ವೆಲ್ಕಮ್ ಟು ಪಾಂಡಿಚೇರಿ ಬೀಚ್. ಸೊ ಇವಾಗ ಪ್ರೆಸೆಂಟ್ ನಾವು ನೋಡ್ತಾ ಇರ್ಬೋದು ಪಾಂಡಿಚೇರಿ ಬೀಚು. ಸೊ ನಿಮ್ಗೆ ಇಲ್ಲೊಂದು ಒಳ್ಳೆ ವ್ಯೂ ತೋರಿಸ್ತೀನಿ ಬನ್ನಿ ಪಾಂಡಿಚೇರಿ ಬೀಚಲ್ಲಿ. ಸೊ ಆ್ಯಕ್ಚುಲಿ ನಾನು ಬಂದುಬಿಟ್ಟು ಮಾರ್ನಿಂಗಿಂದ ಓಡಾಡ್ತಾನೆ ಇದ್ದೀನಿ. ಸೊ ಈ ಒಂದು ಬೀಚ್ ತೋರಿಸ್ತೀನಿ ಬನ್ನಿ ನಿಮಗೆ ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಯಾಕೋ ನೀರಿಗೆ ಇಳಿಯೋಕ್ಕೆ ಬಿಡ್ತಾ ಇಲ್ಲ. ಸೊ ನಾವು ಅದು ಟ್ರೈ ಮಾಡೋಣ. ಯಾಕಂದರೆ ಇಷ್ಟೊಂದು ಸೆಕೆ, ಇಷ್ಟೊಂದು ಬಿಸಿ. ನಾನು ಹೇಳಿದ್ನಲ್ಲ ತಮಿಳ್ನಾಡಲ್ಲಿ ತುಂಬ ಹೀಟ್ ಅಂತ. ಸೊ ಬಟ್ ಕರ್ನಾಟಕ ಸ್ವಲ್ಪ ಬೆಟರ್, ನಿಜವಾಗ್ಲೂ ತುಂಬ ಸ್ವಲ್ಪ ಇಲ್ಲ ತುಂಬಾ ಬೆಟರು. ಸೊ ತಮಿಳ್ನಾಡು ಕಂಪೇರ್ ಮಾಡಿಕೊಂಡ್ರೆ ಇಷ್ಟೊಂದು ಸೆಕೆ, ಇಷ್ಟೊಂದು ಬಿಸಿ. ಸೊ ಇಲ್ಲಿ ಮಹಾತ್ಮ ಗಾಂಧಿ ಅವರದ್ರಿದೆ. ಸೊ ನೋಡಿ ಒಂದು ಸ್ವಲ್ಪ ತೋರಿಸ್ತೀನಿ ನೋಡಿ ನಿಮಗೆ. ಇಲ್ಲ ಹಂಗೆ ತೋರಿಸ್ತೀನಿ ನೋಡಿ. ನೋಡಿದ್ರ ಮಹಾತ್ಮ ಗಾಂಧಿ ಅವರೇ. ಓಕೆ, ಸೊ ನೋಡಿದ್ರ ಸ್ನೇಹಿತರೆ, ನಾನಂತೂ ತುಂಬ ಖುಷಿಯಾಗಿ ಬಂದೆ. ಹೋಗ್ಬಿಟ್ಟು ಬೀಚ್ಗೆ ಇಳಿಯೋಣ. ಸೊ ಫುಲ್ ಸ್ವಿಮ್ ಮಾಡಿ ಅಂದ್ಬಿಟ್ಟು ಸೊ ಇಲ್ಲಿ ಬಂದು ನೋಡ್ತಾ ಇದ್ದೀನಿ. ಸೊ ನೋ ಸ್ವಿಮ್ಮಿಂಗ್, ಎಲ್ಲ ಫುಲ್ ಅಲರ್ಟ್. ಬಟ್ ಎಂಜಾಯ್ ಮಾಡ್ಬೋದು, ಪರವಾಗಿಲ್ಲ. ಇಲ್ಲಿಂದ ಕುತ್ಕೊಂಡು ನೋಡ್ಬೋದು. ಆ್ಯಕ್ಚುಲಿ ಹಳೆ ಮಾತ್ರ ತುಂಬ ಜಾಸ್ತಿ ಅಲೆ ಇದೆ. ಸೊ ಅದಕ್ಕೆ ಇಲ್ಲಿ ಅಲೋ ಮಾಡ್ತಾಯಿಲ್ಲ. ಸೊ ಡೋಂಟ್ ಅಲೋ ಅದಕ್ಕೆ. ಬಟ್ ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ನಿಮ್ಗೊಂದು ಮಾರ್ಕೆಟ್ ಆದರೆ ತೋರ್ಸೋಕ್ಕೆ ಇಷ್ಟಪಡ್ತೀವಿ. ಇಲ್ಲಿ ಅವಾಗ ನಾವು ಹೋಗ್ಬಿಟ್ಟು ಆಮೇಲೆ ನಾವು ಒಂದು ಮಾರ್ಕೆಟ್ ತೋರಿಸ್ತೀವಿ ನಿಮ್ಗೆ ಇಲ್ಲಿಂದ. ಸೊ ಪಾಂಡಿಚೇರಿಯಲ್ಲಿ ಅವಾಗೆ ನಿಮಗೆ ಒಂದು ಯೂನಿಯನ್ ಟೆರಿಟರಿ, ಸಾರಿ ಇದು ಬಂದ್ಬಿಟ್ಟು ಒಂದು ಯೂನಿಯನ್ ಟೆರಿಟರಿ. ನಿಮ್ಗೆ ಅವಾಗೆ ಒಂದು ಯೂನಿಕ್ ಪ್ಲೇಸ್ ತೋರಿಸ್ನಲ್ಲ. ಸೊ ಅದು ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ, ಅದನ್ನು ಕವರ್ ಮಾಡ್ಬೋದು. ಮತ್ತು ಇಲ್ಲಿ ಬಂದುಬಿಟ್ಟು ಬೀಚಲ್ಲಿ ಸ್ವಲ್ಪ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು. ನೋಡಿ ಇಲ್ಲೆಲ್ಲ ತುಂಬ ಜನ ಕೂತ್ಕೊಂಡಿದ್ದಾರೆ. ಸೊ ಬೀಚ್ ಮಾತ್ರ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಸೊ ಈ ಥರ ನನಗೆ ನನಗೆ ಸಮುದ್ರ ಅಂದರೆ ನನಗೆ ತುಂಬ ಇಷ್ಟ. ಬೀಚ್ ಅಂದರೆ ಯಾಕಂದರೆ ಅದೊಂಥರ ಖುಷಿ. ಸಮುದ್ರ ಪ್ರತಿಯೊಬ್ಬರಿಗೂ ಸಮುದ್ರ ಅಂದರೆ ಅಷ್ಟೊಂದು ಇಷ್ಟ ಇರುತ್ತೆ. ಸೊ ಅದೇ ಥರ ನನಗೂ ಸಮುದ್ರ ಅಂದರೆ ತುಂಬ ಇಷ್ಟ. ಸೊ ನೀವು ನೋಡ್ತಾ ಇರ್ಬೋದು ಯೂನಿಕ್ ಪ್ಲೇಸು. ಆ್ಯಕ್ಚುಲಿ ಒಂದು ಸ್ನೇಹಿತರಂಗೆ ಇಲ್ಲಿ ಒಂದು ಚರ್ಚ್ ನೋಡ್ಬೋದು ನೀವು, ಕ್ಯಾಥಲಿಕ್ ಚರ್ಚ್ ಅಂದ್ಬಿಟ್ಟು. ಸೊ ಪಾಂಡಿಚೇರಿಯಲ್ಲಿ ಒಂದು ಚರ್ಚ್ ಯೂನಿಕ್ ಆಗಿದೆ. ಸೊ ಚರ್ಚ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಬನ್ನಿ ಹೊರಗಡೆ ಹೋಗ್ಬಿಟ್ಟು ನಾವು ವಿಸಿಟ್ ಮಾಡೋಣ. ಸೊ ಇದು ಬಂದ್ಬಿಟ್ಟು ನಿಯರ್ ಪಾಂಡಿಚೇರಿ ಬೀಚು ಪಕ್ಕದಲ್ಲೇ ಇದೆ. ಸೊ ಆ್ಯಕ್ಚುಲಿ ನಾವು ಇದನ್ನು ಸುತ್ತಿ. ಸೊ ಆ್ಯಕ್ಚುಲಿ ನಿಮ್ಗೆ ಒಳಗಡೆ ಒಂದು ಆರ್ಕಿಟೆಕ್ಚರ್ ನೋಡಿಸ್ತೀನಿ ಹೆಂಗಿದೆ ಅಂದ್ಬಿಟ್ಟು ಚರ್ಚು.
ನಿಜವಾಗ್ಲೂ ತುಂಬ ಅಂದರೆ ಚೆನ್ನಾಗಿದೆ. ಸೊ ಆ್ಯಕ್ಚುಲಿ ಇಲ್ಲಿ ಬಂದುಬಿಟ್ಟು ಪ್ರೇಯರ್ ಮಾಡ್ತಾ ಇರ್ತಾರೆ. ಸೊ ನಮಗೆ ಗೊತ್ತಿಲ್ಲ ಏನೇನಂತ. ಸೊ ಆ್ಯಕ್ಚುಲಿ ಸೌಂಡ್ ಮಾಡಬಾರ್ದು ಅನ್ಸುತ್ತೆ ಒಳಗಡೆ. ನೋಡೋಣ ಯಾವ ಥರ ಇದೆ ಅಂತ. ಸೊ ಆ್ಯಕ್ಚುಲಿ ನೀವು ಒಳಗಡೆ ನಾವು ಎಂಟ್ರಿ ಆದ ತಕ್ಷಣ ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂದ್ಬಿಟ್ಟು. ಅಮೇಝಿಂಗ್ ಯಾರು. ಸೊ ಇದ್ರ ಮೇಲೆ ಒಂದು ಚರ್ಚ್ ತೋರಿಸಿ ನೋಡಿ ನಿಮಗೆ. ತುಂಬ ಚೆನ್ನಾಗಿದೆ ಚರ್ಚ್ ಮಾತ್ರ. ಸೊ ಇಲ್ಲಿ ಬೈಬಲ್ ಆದರೆ ಇಕ್ಕಿದ್ದಾರೆ. ಅಷ್ಟೇ ನೀವು ಬೈಬಲ್ ನೋಡ್ಕೋಬೋದು. ಸೊ ಬೈಬಲ್ ಆದರೆ ಓದ್ಕೋಬೋದಿಲ್ಲ. ಬೈಬಲ್ ಇಕ್ಕಿದ್ದಾರೆ ಮೋಸ್ಟ್ಲಿ. ಸೊ ತಂದೆ ಯೇಸು ಕ್ರಿಸ್ತ ಚೆನ್ನಾಗಿ ಕಾಪಾಡಿ ಎಲ್ಲರಂತ ನೋಡಿ. ನೀನು ನೋಡ್ತಾ ಇಲ್ಲಿ ಒಂದು ಯೂನಿಕ್ ಪ್ಲೇಸ್ ತೋರಿಸಿ ನಿಮಗೆ. ಆ್ಯಕ್ಚುಲಿ ನಾವು ಫ್ರಂಟಿಂದ ಹೋಗ್ಬೇಕು ಅನ್ಸುತ್ತೆ ಮೋಸ್ಟ್ಲಿ. ಸೊ ಇಲ್ಲೆಲ್ಲ ಪ್ರೇಯರ್ ಮಾಡ್ತಾರೆ ಅನ್ಸುತ್ತೆ. ಸೊ ಇಲ್ಲಿ ಫ್ರಂಟಿಂದ ನಿಮಗೆ ಒಂದು ಪ್ಲೇಸ್ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿಂದ ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ಫುಲ್ ಪ್ರೇಯರ್ ಮಾಡ್ತಾರೆ ಅನ್ಸುತ್ತೆ. ಸೊ ಇಲ್ಲಿಂದ ಒಂದು ಸ್ಟ್ರೈಟ್ ವೇರ್ ನೋಡಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಜೀಸಸ್. ಸೊ ನಿಜವಾಗ್ಲೂ ಚರ್ಚ್ ಅಂದ್ರೆ ತುಂಬ ಯೂನಿಕ್ ಆಗಿದೆ. ತುಂಬ ಫ್ಯಾಂಟಾಸ್ಟಿಕ್ ಆಗಿದೆ ಚರ್ಚ್ ಮಾತ್ರ. ನಿಮಗೆ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ಬನ್ನಿ. ಇಲ್ಲಿಂದ ನೀವು ನೋಡ್ತೀರಿ, ಎಕ್ಸ್ಪೋಸ್ ಮಾಡಿ. ವಾವ್ ನೋಡಿ, ವಾವ್ ಎಷ್ಟು ಚೆನ್ನಾಗಿದೆ. ಪೇಂಟಿಂಗು ಮೇಲೆ ಒಂದು ಡಿಸೈನ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂದ್ಬಿಟ್ಟು. ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಯೇಸು ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ವಾವ್ ಈ ಚರ್ಚ್ ಅಂತ ನಂಗೆ ತುಂಬ ಇಷ್ಟ ಆಯ್ತು. ನಂಗೆ ನಿಜವಾಗ್ಲೂ ಚರ್ಚು. ಸ್ನೇಹಿತರೆ ನೋಡ್ತಾ ಇರ್ಬೋದು. ಸೊ ನಮ್ಗೆ ಬಂದ್ಬಿಟ್ಟು ಯಾವ ಥರ ನಮಸ್ಕಾರ ಮಾಡಬೇಕು ಅಂತ ಗೊತ್ತಿಲ್ಲ. ಸೊ ನಮ್ಮ ಸ್ಟೈಲಲ್ಲಿ ನಮಸ್ಕಾರ ಮಾಡ್ತೀವಿ. ಯಾಕಂದರೆ ಇವ್ರ ಕಲ್ಚರ್ ಬಂದ್ಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ. ಸೊ ನಮಗೆ ಯಾವ ಥರ ಅಂತ ಗೊತ್ತಿಲ್ಲ ನನಗೆ ಅದು ಕಲ್ಚರ್ ಹೆಂಗೆ ಏನಂತ. ಸೊ ಅದರಲ್ಲ ಚರ್ಚ್ ಯಾವ ಥರ ಅಂತ ಸೂಪರ್ ಆಗಿದೆ. ನಿಜವಾಗ್ಲೂ ಫ್ಯಾಂಟಾಸ್ಟಿಕ್ ಆಗಿದೆ. ಓಕೆ ಸ್ನೇಹಿತರೆ ನಾವು ಬಂದ್ಬಿಟ್ಟು ಪಾಂಡಿಚೇರಿಯಿಂದ ಹೊರಡೋ ಥರ ಒಂದು ಟೈಮ್ ಬೇರೆ ಬಂದುಬಿಟ್ಟಿದೆ. ಸೊ ಇಲ್ಲಿ ಜನ ಬಂದ್ಬೋದು. ಇವಾಗ ಇಲ್ಲಿ ಲೋಕಲ್ ತಮಿಳ್ ಪೀಪಲ್ ಬಂದ್ಬಿಟ್ಟು ಇವಾಗ ತುಂಬ ಡ್ರಿಂಕ್ ಮಾಡಿಕೊಂಡು ತುಂಬ ವರಷ್ಟು ಒಂಥರ. ಬಟ್ ಔಟ್ ಸೈಡರ್ಸು ಓಕೆ ಪರವಾಗಿಲ್ಲ. ಸೊ ಎಲ್ಲರೂ ಹಂಗೆ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಸೊ ಸ್ವಲ್ಪ ಜನ ಮಾತ್ರ ತುಂಬ ಯೂನಿಕ್ ಆಗಿದ್ದಾರೆ ನಿಜವಾಗ್ಲೂ. ಅಂದರೆ ವರಸ್ಟ್ ಬಿಹೇವ್, ವರಷ್ಟು ಅನ್ಎಜುಕೇಟೆಡ್ ಪೀಪಲ್ಸು ನಿಜವಾಗ್ಲೂ. ಬಟ್ ಈ ಥರ ನಾನು ಈ ಸ್ಟೇಟಲ್ಲಿ ಮಾತ್ರ ಈ ಥರ ನೋಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ವರಸ್ಟ್ ಇದೆ ಯೂತ್ ಅಂತೂ. ನಿಜವಾಗ್ಲೂ ಯಾರು ನೋಡಿದ್ರು ಸರ್ಕು ಅಂತ ಅಂತಾರೆ. ಅಂದರೆ ಸರ್ಕು ಅಂದರೆ ಡ್ರಿಂಕ್ಸು. ಸೊ ತುಂಬ ಜನ ಡ್ರಿಂಕ್ಸ್ ಬೇರೆ ಕುಡ್ಕೊಂಡು ಕೆಲಸಕ್ಕೆ ಹೋಗ್ತೀರಾ. ನಿಜವಾಗ್ಲೂ ತಮಿಳ್ ಪೀಪಲ್ ನಿಜವಾಗ್ಲೂ ನನಗೆ, ಬಟ್ ಎಲ್ಲರೂ ಅಂತ ಇಲ್ಲ, ನಾಟ್ ಫಾರ್ ಆಲ್. ಓಕೆ ಬಟ್ ದಿಸ್ ಪೀಪಲ್ ಈಸ್ ಕಾಮನ್ ಫಾರ್ ಎವ್ರಿವೇರ್, ಲೈಕ್ ಬೆಂಗಳೂರು ಆಲ್ಸೋ. ಬಟ್ ದಿಸ್ ಈಸ್ ಟೂ ಮಚ್ ಆಫ್. ಸೊ ಇಲ್ಲಿ ಬಂದ್ಬಿಟ್ಟು ತುಂಬ ಜನ ಇದ್ದಾರೆ. ಸೊ ನಾನು ಎಲ್ಲರೂ ಅಂತ ಹೇಳ್ತಾ ಇಲ್ಲ. ಸೊ ಈ ಒಂದು ತಮಿಳ್ನಾಡಲ್ಲಿ ಬಂದ್ಬಿಟ್ಟು ನಿಜವಾಗ್ಲೂ ತುಂಬ ವರಸ್ಟ್ ಅಂದರೆ ವರಸ್ಟ್ ಇದ್ದಾರೆ ಜನ. ಸೊ ಬಟ್ ತುಂಬ ಒಳ್ಳೆಯವರು ಇದ್ದಾರೆ, ಬಟ್ ಹೆಲ್ಪ್ ಮಾಡೋರು ಇದ್ದಾರೆ. ಬಟ್ ಯೂತ್ ಅಂದರೆ ನಿಜವಾಗ್ಲೂ ಇಲ್ಲೆಲ್ಲ ಡ್ರಿಂಕ್ ಮಾಡೋ ಪೀಪಲ್, ಅನ್ಎಜುಕೇಟೆಡ್ ಪೀಪಲ್ ತುಂಬ ಇದ್ದಾರೆ ನಿಜವಾಗ್ಲೂ ಈ ಸ್ಟೇಟಲ್ಲಿ ಮಾತ್ರ.